Cafe, Brahmins Cafe. ನಾನೇನ್ ಕರ್ಕೊಂಬರಲ್ಲ ಅಂತ ಹೇಳಿದ್ನೇನು? ಮತ್ ಎಲ್ಲಿದ್ದಾಳೆ? ಬಂದಿದ್ದಾಳೆ. ಎಲ್ಲಿದ್ದಾಳೆ ವಸಂತ ಅವಳು? ಬನ್ನಿ ಬನ್ನಿ ತೋರಿಸ್ತೀನಿ. ಬನ್ನಿ, ಅಲ್ಲಿ ನೋಡಿ, ಅವಳೇ ನಿಮ್ಮ ಮಗಳು. ಅಮ್ಮ, ಏನ್ ನೀವಿಲ್ಲಿ? ದೇವಸ್ಥಾನಕ್ಕೆ ಅಂತ ಬಂದಿದ್ದೆ. ಕೂತ್ಕೊಮ್ಮ, ಕೂತ್ಕೋ. ಕರುಣ, ನೀನಿವತ್ತು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯಾ ಗೊತ್ತಾ? ನನ್ನ ದೃಷ್ಟಿನೇ ಬೀಳೋ ತರ ಇದೆ. ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತಮ್ಮ. ಹೇಗೆ ಹೇಳಿ ಮಗಳೇ, ನೀನ್ ನನ್ನನ್ನ ಎಲ್ರ ಮುಂದೆ ಅಮ್ಮ ಅಂತ ಕರೆಯೋಷ್ಟು ಸುಲಭವಾಗಿ ನಾನ್ ನಿನ್ನನ್ನ ಮಗಳೇ ಅಂತ ಕರೆಯಕ್ ಆಗ್ತಿಲ್ವಲ್ಲ. ಇಷ್ಟು ದಿನ ನನ್ನ ಕಣ್ಣು ಮುಂದೆನೆ ನೀನು ಓಡಾಡ್ಕೊಂಡಿದ್ರು ನಿನ್ನನ್ನ ಮಗಳು ಅಂತ ಗುರುತಿಸಕ್ ಆಗದೆ ಇರೋಷ್ಟು ನತದೃಷ್ಟಳಮ್ಮ ನಾನು. ಅಮ್ಮ, ಏನಮ್ಮ ಇದು? ಕಮಲ, ನಾನು ಸೌಂದರ್ಯನ ತೋರಿಸಿದ್ರೆ ಆ ಕರುಣನು ಇದೇ ಟೈಮಿಗೆ ಬರ್ಬೇಕೇನೆ? ಅಯ್ಯೋ ಕರ್ಮ! ಅವಳೇನಾದ್ರು ಮಗಳು ಅಂತ ಗೊತ್ತಾದ್ರೆ ನಾವು ಮಾಡಿರೋ ಪ್ಲಾನ್ ಅಲ್ಲ ಹಾಳಾಗೋಗುತ್ತಲ್ಲೇ. ಅಮ್ಮ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನೇನು ಹೊಸಬ್ಳ? ಏನಮ್ಮ, ಇವತ್ತು ಯಾಕೋ ಎಲ್ಲ ಹೊಸದಾಗೆ ಕಾಣ್ತಾ ಇದೆ ನನ್ಗೆ. ಎಲ್ಲಿ ತಿರ್ಗು, ತಿರ್ಗಮ್ಮ. ಅಮ್ಮ, ಏನಿದು? ದೇವ್ರಿಗೆ ಅಂತ ತಂದಿರೋ ಹೂನ ನನಗ್ ಮುಡಿಸ್ತಿದ್ದೀರಲ್ಲ? ಅಯ್ಯೋ, ನೀನು ನನ್ನ ಪಾಲಿಗೆ ದೇವತೆನೇ ಅಲ್ವಮ್ಮ. ಎಲ್ಲಿ ತಿರ್ಗು ನೀನು, ತಿರ್ಗಮ್ಮ. ಅಂದ್ರೆ ಮುದ್ದಾಗಿ ಲಕ್ಷಣವಾಗಿ ದೇವತೆ ಥರನೇ ಇದೆಯಾ ಅಲ್ವಾ? ಅದಕ್ಕೆ ಹಾಗಂದೆ ನಾನು. ಹಲೋ ಅಪ್ಪ. ಹಬ್ಬ ಮುಗೀತು. ಹಾ, ಬರ್ತಾ ಇದೀನಿ. ಅಮ್ಮ, ಸ್ವಲ್ಪ ಕೆಲಸ ಇದೆ. ಅಪ್ಪ ಫೋನ್ ಮಾಡಿದ್ರು, ನಾನು ಬರ್ಲಾ? ಆಯ್ತಮ್ಮ. ದೀರ್ಘ ಸುಮಂಗಲಿಯಾಗಿ ಚೆನ್ನಾಗಿ ಬಾಳಮ್ಮ.
ಆಯ್ತಮ್ಮ. ಕರುಣ, ನನ್ ಮಗಳು. ಆ ಪೀಡೆ ತೊಲಗ್ತು ಬಾರೆ. ಶಾಂತಮ್ಮ, ಶಾಂತಮ್ಮ, ಅಲ್ಲಮ್ಮ, ನಾನ್ ಯಾರನ್ನೋ ತೋರ್ಸಿದ್ರೆ ನೀವ್ ಯಾರ ಹತ್ರನ ಗಂಟೆಗಟ್ಲೆ ಮಾತಾಡ್ತೀರಲ್ಲ ಶಾಂತಮ್ಮ. ಯಾಕೆ ವಸಂತ, ಏನಾಯ್ತು ಇವಾಗ? ಅಲ್ಲಮ್ಮ, ನಿಮ್ ಮಗಳು ಅವಳಲ್ಲ ರೀ. ಏನು? ಅಯ್ಯೋ, ಕರುಣ ನನ್ ಮಗಳಲ್ವಾ? ಅಯ್ಯೋ, ಬಡ್ಕೋಬೇಕು ನಿಮ್ಮ ಹತ್ರ ನಾನು. ಇವಳು ನಿಮ್ ಮಗಳು. ಇವಳ? ಸೌಂದರ್ಯ, ಬಾಮ್ಮ. ಇವ್ರು ಕಮಲ ಅಂತ, ನಿಮ್ಮವರೇ, ಬ್ರಾಹ್ಮಣರು. ನಿಮ್ಮ ಹೆತ್ತ ಮಗಳನ್ನ ಬೀದಿ ಪಾಲ್ ಮಾಡದೆ ಇವ್ರ ಕೈಗೊಪ್ಪಿಸಿ ಹೆತ್ತ ತಂದೆ ತಾಯಿ ಪ್ರೀತಿ ಕೊಡಿ ಅಂತ ಅವತ್ತು ಇವ್ರಿಗೊಪ್ಪಿಸ್ದೆ. ಡಿಸೆಂಬರ್ 23ನೇ ತಾರೀಕಮ್ಮ ನಮ್ಮ ಅದೃಷ್ಟದ ಬಾಗಿಲು ತೆಗ್ದಿದ್ದು ಅವತ್ತೇ. ಈ ಮಹಾತಾಯಿ ನಿಮ್ ಮಗುನ ತಂದು ನನಗ್ ಒಪ್ಸಿದ್ರು. ನಾವ್ ಇವಳಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಮ್ಮ. ಇವಳಿಗೆ ಬುದ್ಧಿ ಬಂದಾಗಿಂದ ಇವಳಿಗೆಲ್ಲ ವಿಷಯನೂ ನಾನು ಹೇಳ್ತಾನೆ ಬಂದಿದ್ದೀನಿ. ನಿನ್ ಹೆತ್ತಪ್ಪ ಅಮ್ಮ ನಾವಲ್ಲ, ಬೇರೆನೇ ಇದ್ದಾರೆ ಅಂತ ಎಲ್ಲದೂ ತಿಳಿಸ್ಕೊಂಡೇ ಬಂದಿದ್ದೀನಮ್ಮ. ಹೌದಮ್ಮ, ದಿನ ನನ್ನ ಕನ್ಸಲ್ಲಿ ಯಾರೋ ಬಂದು ಮಗಳೇ ಮಗಳೇ ಅಂತ ಕರ್ದಂಗ್ ಆಗ್ತಾ ಇತ್ತು. ಅದು ನೀವೇ ಅಂತ ನಂಗೆ ಇವತ್ತಮ್ಮ ಗೊತ್ತಾಗ್ತಾ ಇರೋದು. ಸೌಂದರ್ಯ, ಏನಮ್ಮ ನಿಮ್ ತಾಯಿ ನೋಡ್ಕೊಂಡು ಹಾಗೇ ನಿಂತು ಬಿಟ್ಟಿದ್ಯಾ? ನಿಮ್ ಹೆತ್ತ ತಾಯಿ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಮ್ಮ. ಹೇಳಮ್ಮ, ಆದಷ್ಟು ಬೇಗ ನಿನಗೆ ಕಲ್ಯಾಣ ಭಾಗ್ಯ ಒದಗಿ ಬರಲಿ. ಎಂತ ಆಶೀರ್ವಾದ ಮಾಡ್ಬಿಟ್ರಿ ಅಮ್ಮ. ನಿಜ ಹೇಳ್ಬೇಕು ಅಂದ್ರೆ ಇವಾಗ 2 ತಿಂಗಳಿಂದ ಇವಳಿಗೆ ಒಳ್ಳೊಳ್ಳೆ ಸಂಬಂಧಗಳು ಕೇಳ್ಕೊಂಡ್ ಬರ್ತಾ ಇದೆ ಅಮ್ಮ. ಅದಕ್ಕೆ ಇವತ್ತು ದೇವಸ್ಥಾನಕ್ ಬಂದು ಪೂಜೆ ಮಾಡ್ಸಿದ್ವಿ. ಈಗಂತೂ ನಿಮ್ನ ನೋಡಿ ನಮ್ ಎದೆ ಭಾರನೆಲ್ಲ ಇಳಿಸ್ಕೊಂಬೋದಲ್ಲ ಅಂತ ಖುಷಿ ಆಗ್ತಾ ಇದೆ ಅಮ್ಮ. ವಸಂತಮ್ಮ ಹೇಳಿದ ತಕ್ಷಣ ಎಷ್ಟು ಖುಷಿಯಿಂದ ಇಲ್ಲಿ ಕರ್ಕೊಂಡ್ ಬಂದ್ವಿ ಗೊತ್ತಾ ಅಮ್ಮ. ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಾ ಇದೆ. ಅಮ್ಮ, ನೀವಿನ್ ಅಪ್ಪಣೆ ಕೊಟ್ರೆ ನಾವಿನ್ ಹೊರಡ್ತೀವಮ್ಮ. ಆಯ್ತು, ನೀವು ಹೋಗಿ ಬನ್ನಿ. ಮುಂದೆ ಏನು ಹೇಗೆ ಎಲ್ಲ ನಾನು ವಸಂತನ ಹತ್ರ ಹೇಳಿ ಕಳಿಸ್ತೀನಿ. ಶಾಂತಮ್ಮ, ಇವನ್ ಕಳ್ಸ್ಬಿಟ್ಟು ಬರ್ತೀನಿ. ಹ ಅಮ್ಮ, ನಾವಿನ್ ಹೋಗಿ ಬರ್ತೀವಿ. ನಡಿ ಕಣ್ಣ.
ಏನಾಯ್ತು ಹುಡುಗ? ಅಮ್ಮ, ಅಜ್ಜಿ, ಏನು ಮಾಡ್ಕೊಂಡ್ಲಿ ಇವಳು? ಊರ್ವಶಿ, 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 ಏನಾಯ್ತು? ಇದು ಊರ್ವಶಿ, ಮಾತಾಡು ಊರ್ವಶಿ. ಮಾಮ, ಸದ್ಯ ಇದೆಯಲ್ಲ, ಏನಾಗಿಲ್ಲ ತಾನೆ? ಸಾರಿ ಮಾಮ, ಆ ಸ್ವಿಚ್ ಶಾಕ್ ಹೊಡೆಯುತ್ತೆ ಅಂತ ಗೊತ್ತಿಲ್ಲ, ಮುಟ್ಬಿಟ್ಟೆ ಶಾಕ್ ಹೊಡೆದ್ಬಿಡ್ತು. ಸದ್ಯ ಬಾತ್ರೂಮ್ ಬಾಗ್ಲು ತೆಗ್ದಿತ್ತು, ನಾನು ಬಂದೆ, ಸರಿ ಹೋಯ್ತು. ಮನೇಲಿ ಬೇರೆ ಯಾರು ಇರಲಿಲ್ಲ. ಹಾಗಂತ ಡೋರ್ ಓಪನ್ ಮಾಡ್ಕೊಂಡು ಸ್ನಾನ ಮಾಡು ಅಂತೀಯ ಮಾಮ? ಇದು ಬಿಡ್ತೀನಿ ನೋಡು. ಮಾಮ, ನೀ ನನ್ ಗಂಡನಾಗಿ ಹತ್ರ ಆಗೋ ಸಮಯ ಬರ್ತಿದೆ. ಏನ್ ಕಾರಣ? ಅರ್ಜೆಂಟಾಗಿ ಕಾಲ್ ಮಾಡಿ ಮನೆಗೆ ಬರೋದಿಕ್ಕೆ ಹೇಳ್ದೆ. ಏನ್ ವಿಷಯ? ಬರೀ ವಿಷಯನಾ ಅಥವಾ ಏನಾದರೂ ವಿಶೇಷನೂ ಇದೆಯಾ? ಬನ್ನಿ ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ಏನ್ ಕಾರಣ ಇದು? ಇಷ್ಟು ಅರ್ಜೆಂಟಾಗಿ ಕರೆದಿದ್ದು ಊಟ ಮಾಡೋದಿಕ್ಕ? ಏನ್ ವಿಶೇಷ? ವಿಶೇಷ ಅಷ್ಟೇ ಅಲ್ಲ, ವಿಷಯ ರುಚಿಯಾಗಿದೆಯಾ ಅಲ್ವಾ ಅಂತ ಡೌಟ್ ಆಯಿತು. ಅದಕ್ಕೆ ನಿಮಗೆ ಫೋನ್ ಮಾಡಿ ಬರಕ್ಕೆ ಹೇಳಿದೆ. ಏನ್ ಡೌಟು? ಪಿ ಜಿ ಅವರು ಆರ್ಡರ್ ಮಾಡಿದ್ರಲ್ವಾ, ಅವ್ರು ಹೇಳಿರೋದನ್ನೆಲ್ಲ ಮಾಡಿಟ್ಟಿದ್ದೀನಿ. ನೀವೊಂದ್ಸಲ ರುಚಿ ನೋಡಿ ಹೇಗಿದೆ ಅಂತ ಹೇಳಿದ್ರೆ ನನಗೆ ಸಮಾಧಾನ. ಇದ್ರಲ್ಲಿ ಹೇಳಕ್ಕೇನಿದೆ? ನೀನ್ ಅಡುಗೆ ಮಾಡಿದ್ಯಾ ಅಂದಮೇಲೆ ಊಟ ರುಚಿಯಾಗೇ ಇರುತ್ತೆ, ಅದ್ರಲ್ಲಿ ಡೌಟೇ ಬೇಡ. ಬಾಯಿ ಮಾತಲ್ಲಿ ಹೇಳೋ ಮಾತನ್ನ ನಾನು ನಂಬಲ್ಲ. ಒಂದ್ಸಲ ಬಾಯಿ ಚಪ್ಪರಿಸಿ ಹೇಳಿದ್ರೇನೆ ನಾನು ನಂಬೋದು. ಅಷ್ಟೇ ತಾನೆ? ಆಯ್ತು, ಅದಕ್ಕೇನಂತೆ, ಬಾರ್ಸೋಣ. ಸಾಕು. ಊಟ ಮಾಡಿ. ಆಹಾ, ಮಸಾಲೊಡೆ ಅಂತೂ ಸೂಪರ್. ಕಾಳು ಪಲ್ಯ ಅಂತೂ ಮಾತಾಡೋಂಗೆ ಇಲ್ಲ. ವಾಂಗಿಬಾತ್ ಅಂತೂ ಬ್ರಹ್ಮಾಂಡವಾಗಿದೆ. ಸೊಪ್ಪಿನ ಹುಳಿ ಅಂತೂ ಅದ್ಭುತ. ಒಟ್ಟಿನಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕಾರಣ ಈ ಊಟದಲ್ಲಿ ಶರ್ಕರ ಪಿಷ್ಟಾದಿ ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿದೆ. ನೀವು ಹಾಡ್ಕೊಳ್ತಾ ಇದ್ದೀರಾ ಅಥವಾ ಹೊಗಳ್ತಿದ್ದೀರಾ? ಹೊಗಳ್ತಾ ಇದ್ದೀನಿ ಕರ್ಣ. ಕಾರ್ಬೋಹೈಡ್ರೇಟ್ಸು, ಸ್ಟಾರ್ಚು, ಪ್ರೋಟೀನು ಎಲ್ಲ ಸಮ ಪ್ರಮಾಣದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪಿ ಜಿಯಲ್ಲಿ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗೋರು, ಈ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಅವ್ರಿಗೆಲ್ಲ ಬರೀ ರುಚಿಯಾಗಿದ್ರೆ ಸಾಲದು ಅಡುಗೆ, ದೇಹಕ್ಕೆ ಅಗತ್ಯವಾಗಿರೋ ಪೋಷಕಾಂಶಗಳು ಇರಬೇಕು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀನು ಅಡುಗೆ ಮಾಡಿದ್ಯಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಎಷ್ಟೋ ಜನ ನಾವು ಮಾಡೋ ವ್ಯಾಪಾರದಿಂದ ಬೆಳಗ್ಗೆ ಆಗೋದ್ರೊಳಗೆ ಶ್ರೀಮಂತರಾಗ್ಬಿಡ್ಬೇಕು, ತುಂಬ ದುಡ್ಡು ಮಾಡಿಬಿಡ್ಬೇಕು ಅಂತ ಈ ಫುಡ್ ಬಿಸ್ನೆಸ್ಸಿಗೆ ಬರೋರೇ ಜಾಸ್ತಿ. ಆದರೆ ನೀನು ನಾವು ಮಾಡೋ ಲಾಭಕ್ಕಿಂತ ಗ್ರಾಹಕರ ಆರೋಗ್ಯನೇ ಮುಖ್ಯ ಅಂತ ಯೋಚಿಸ್ತಾ ಇದೆಯಾ. ಇದರಲ್ಲೇ ನಿನ್ನ ಸಕ್ಸಸ್ ಇದೆ ಕರುಣ. ಒಟ್ಟಿನಲ್ಲಿ ಊಟ ನಾಲ್ಗೆಗೆ ರುಚಿ, ಹೊಟ್ಟೆಗೆ ಹಿತವಾಗಿದೆ. ನೀನು ಮಾಡೋ ರುಚಿಯಾದ ಅಡುಗೆಯಿಂದ ಆರ್ಡ್ರ್ ಮೇಲೆ ಆರ್ಡ್ರ್ ಬರೋದಂತೂ ಖಚಿತ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಅಂತ ಹಾರೈಸ್ತೀನಿ. ಆಗುತ್ತೆ. ಇನ್ನೊಂದು ಸ್ವಲ್ಪ ಪಲ್ಯ ಬಡಿಸ್ಲಾ? ಬೇಡ ಸಾಕು.
ಮುಂದೆ ಊಟ ಮಾಡಕ್ಕೂ ಬಿಡೋದು. ಅಯ್ಯೋ ಅಪ್ಪ. ಹಲೋ ಹೇಳಿಪ್ಪ. ವೈಭವ್, ಯಾಕಿನ್ನೂ ಆ ಕ್ಲೈಂಟ್ನ ಮೀಟ್ ಮಾಡಕ್ಕೆ ಹೋಗಿಲ್ಲ? ಅದು ಅಪ್ಪ ಇಲ್ಲೇ ಹತ್ರದಲ್ಲೇ ಇದ್ದೀನಿ. ಅದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇನ್ನೇನು 5 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀನಿ. ಬೇಗ ಹೋಗು, ಹಾಗಂತ ರ್ಯಾಶ್ ಆಗಿ ಗಾಡಿ ಓಡಿಸ್ಬೇಡ, ಹುಷಾರಾಗಿ ಹೋಗ್ಬಾ. ಇಲ್ಲಪ್ಪ ಇಲ್ಲ, ಹೋಗ್ತೀನಿ. ಕಾರಣ ಇನ್ನು 5 ನಿಮಿಷದಲ್ಲಿ ನನ್ನ ಕ್ಲೈಂಟ್ನ ಮೀಟ್ ಮಾಡಬೇಕು. ಇಲ್ಲಾಂದ್ರೆ ಅಪ್ಪನ ಹತ್ರ ಸರಿಯಾಗಿ ಬಯಸ್ಕೊಳ್ತೀನಿ. ನಾನು ಈಗಲೇ ಹೊರಡಬೇಕು. ಜಾಗ ಬಿಡು. ಸಾರಿ ಕಣ, ಬೇಜಾರು ಮಾಡ್ಕೊಬೇಡ. ನಾನು ಅರ್ಜೆಂಟಾಗಿ ಹೋಗ್ಬೇಕು ಆಯ್ತಾ? ನಿನಗೆ ಸಿಗ್ತೀನಿ. ಬಾಯ್. ಅಮ್ಮ ಅಮ್ಮ ಅಮ್ಮ, ಏನ್ ಮಾಡ್ತಾ ಇದೀಯ ನೀನು? ಅಪ್ಪ ತಿನ್ಬಿಟ್ಟು ಎಂಜಿಲ ಎಲೆಯಲ್ಲಿ ನೀನು ಊಟ ಮಾಡ್ತಾ ಇದ್ಯಾ? ಇದನ್ನ ಎಂಜಿಲು ಅನ್ಬಾರ್ದು ಪುಟ್ಟ. ಮುತ್ತೈದೆ ಆಗಿರೋ ನನಗೆ ನನ್ನ ಗಂಡನಿಂದ ಸುಮಂಗಲಿ ಪೂಜೆ ದಿನ ಸಿಗೋ ವರ ಇದು. ನಮ್ಮ ಅಜ್ಜಿ, ನಮ್ಮ ತಾಯಿ, ನಾವೆಲ್ಲರೂ ತಲೆಮಾರುಗಳಿಂದ ಇದನ್ನ ಪಾಲಿಸ್ಕೊಂಡು ಬಂದಿದ್ದೀವಿ. ಸುಮಂಗಲಿ ಪೂಜೆ ದಿನ ಈ ರೀತಿ ಗಂಡ ಬಿಟ್ಟು ಎಲ್ಲೆಲ್ಲಿ ಹೆಂಡತಿ ಊಟ ಮಾಡಿದ್ರೆ 7 ಜನ್ಮಕ್ಕೂ ಅವರೇ ಅವಳ ಗಂಡ ಆಗಿರ್ತಾರೆ. ಮುತ್ತೈದೆ ಸಾವು ಸಿಗತ್ತೆ, ಗಂಡನ ಆಯಸ್ ಹೆಚ್ಚುತ್ತೆ. ಹೌದಾ ಅಮ್ಮ? ಏನೋಪ್ಪ, ನನ್ಗಂತೂ ಇದೆಲ್ಲ ಆಶ್ಚರ್ಯ ಅನ್ನಿಸ್ತಿದೆ. ಈಗಲೂ ಈ ನಂಬಿಕೆಗಳೆಲ್ಲ ರೂಢಿಯಲ್ಲಿ ಇದೆಯಾ ಅಂತ. ನಿಜವಾಗ್ಲೂ ನೀನೀಗ ಹೇಳಿದೆಲ್ಲ ಆಗುತ್ತಾ? ಖಂಡಿತವಾಗ್ಲೂ ಆಗತ್ತೆ ಕಂದ. ನಮ್ಮ ಶಾಸ್ತ್ರ ಪುರಾಣಗಳು ಅಂದ್ರೆ ಸುಮ್ಮನೆ ಅಲ್ಲ. ಅಷ್ಟಕ್ಕೂ ನಾನು ಹೇಳಿದ್ರ ಮೇಲೆ ನಿನಗೆ ನಂಬಿಕೆ ಬರಲ್ಲ. ನೀನು ಮದುವೆ ಆಗಿ ನಿನ್ನ ಕತ್ತಿಗೆ ತಾಳಿ ಬೀಳತ್ತೆ ನೋಡು, ಆಗ ನಿನಗೆ ಗೊತ್ತಿಲ್ಲದೇನೆ ನೀನು ಖುಷಿಯಾಗಿ ಮಾಡ್ತೀಯ, ಸಂಭ್ರಮದಿಂದ ಇದನ್ನೆಲ್ಲ ಆಚರಣೆ ಮಾಡ್ತೀಯ ಅಮ್ಮ. ಯಾವುದನ್ನ ಇವತ್ತು ನೀನು ಎಂಜಿಲು ಅಂತಿದ್ಯೋ